ರಾಜನ ಹೆಂಡತಿಗೆ ಯುವರಾಣಿ ಬಂದಿದ್ದಲ್ಲ ಸೊಸಿ, ಆಕಿ ನನ್ನ ಗಂಡನ ಹುಟ್ಟ ಬೈತೆ ತಿಳ್ಕೊಂಡು ಬಹಳ ವಿಜೃಂಭಣೆಯಿಂದ ಮುಂಜಾಳೆ ಎದ್ದು ಇಡೀ ಎಲ್ಲ ರಾಜವಾಡಿಯೆಲ್ಲ ಶೃಂಗಾರ ಮಾಡಿ ಸೈನಿಕರಿಗೆಲ್ಲ ನಾನಾ ಥರದ ಪಂಚಪಕ್ವಾನ ಅಡಿಗೆ ತಯಾರು ಮಾಡಿ ಎಲ್ಲ ಸೈನಿಕರಿಗೂ ಊಟ ಹಾಕ್ಲಕತ್ತಿದ್ಳು. ಪರಮತತ್ವದ ಪರಮಾತ್ಮನ ಪವಿತ್ರ ಪಾದಕ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಕೊಲ್ಲಿಪಾಕಿ ಎಂಬ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಜಗ ಸಂಚಾರ ಮಾಡಿ ಜಗದ ಜನರನ್ನು ಉದ್ಧಾರಗೈದಿರ್ತಕ್ಕಂಥ ಜಗದೊಳು ಜಗದ್ಗುರುವಾಗಿ ಹಾಲ ಮತಕ್ಕ ಮೂಲ ಗುರುಗಳಾಗಿ ಈ ಪುಣ್ಯ ಭೂಮಿ ಪಾವನ ಮಾಡಿರ್ತಕ್ಕಂಥ ಹಾಲಮತದ ಗುರು ರೇವಣ ಸಿದ್ದೇಶ್ವರರ ದಿವ್ಯ ಚರಣ ಕಮಲಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ, ರೇವಣ ಸಿದ್ದೇಶ್ವರರಿಗೆ ಶಿಷ್ಯರಾಗಿರ್ತಕ್ಕಂಥ ಸದ್ಗುರು ವೀರಲಿಂಗೇಶ್ವರನ ಪವಿತ್ರ ಪಾದಕ್ಕೆ ವಂದಿಸಿ, ಬೀರದೇವರ ಶಿಷ್ಯರಾಗಿರ್ತಕ್ಕಂಥ ಹಾಲಮತದ ಚರಿತ್ರೆಯ ನಾಯಕನಾಗಿರ್ತಕ್ಕಂಥ ಸದ್ಗುರು ಮಾಳಿಂಗೇಶ್ವರನ ಕರ್ತೃಗದ್ದಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ, ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಶಿವಣಗಿ ಗ್ರಾಮದ ಶ್ರೀ ಗುರು ಮಡ್ಡಿ ಸಿದ್ದೇಶ್ವರನ ದಿವ್ಯ ಪಾದ ನನ್ನ ಮಸ್ತಕದ ಮೇಲಿಟ್ಟುಕೊಂಡು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಭೀಮಾದಡಿ ಮೇಲೆ ಹಿಂಬಾಗಿ ವಾಸಗೈದಿರ್ತಕ್ಕಂಥ ಈ ನರಗಲ್ಲಪಡ್ಡಿ ಮೇಲೆ ವಾಸಗೈದಿರ್ತಕ್ಕಂಥ ನರಗರ ಸಿದ್ದೇಶ್ವರ ಹಾಗೂ ಆತನ ಪ್ರಿಯ ಶಿಷ್ಯರಾಗಿರ್ತಕ್ಕಂಥ ದೇವರಾಯ ಮಿತ್ತನ ಪವಿತ್ರ ಪಾದಕ್ಕೆ ವಂದಿಸಿ, ಈ ಕ್ಷೇತ್ರದ ಆದಿಶಕ್ತಿಯಾಗಿರ್ತಕ್ಕಂಥ ಆದಿಶಕ್ತಿ ಅವತಾರ ಎತ್ತಿ ದರೆಗಿಳಿದು ಬಂದಿರತಕ್ಕಂಥ ಧರ್ಮದ ದೇವತೆಗಳಾಗಿರ್ತಕ್ಕಂಥ ಆದಿಶಕ್ತಿ ಯಲ್ಲಮ್ಮ ತಾಯಿ ಈ ಸಿದ್ಧರ ಸಿದ್ಧಾಟಿಗೆ ಪವಾಡ ನೋಡಲು ಬಂದಿರತಕ್ಕಂಥ ಮರಗಮ್ಮ ತಾಯಿಯ ಪವಿತ್ರ ಪಾದಕ್ಕೆ ವಂದಿಸಿ, ಈ ನರಗಾರ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಬಂದು ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಶಿವ ಸ್ವರೂಪಿಗಳೇ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ, ಈ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತರುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಂಪಟ್ಟಿ ಗ್ರಾಮದ ನಮ್ಮ ಹಾರ್ಮೋನಿಯಂ ಮಾಸ್ತರ ಜಕ್ಕಣ್ಣ ಮಾಸ್ತರ್ ಅವರಿಗೆ ವಂದನೆಗಳನ್ನು ಹೇಳಿ, ನಮ್ಮ ತಬಲಾಜಿ ಮಾಸ್ತರ್ ಆಗಿರ್ತಕ್ಕಂಥ ತಾವರ್ಕೇಡದ ಪುನೀತ್ ಮಾಸ್ತರ್ ಅವರಿಗೂ ಕೂಡ ಭಕ್ತಿಯ ವಂದನೆಗಳನ್ನು ಹೇಳಿ, ಈ ಪರಮಾತ್ಮನ ಸನ್ನಿಧಾನದಲ್ಲಿ ಬಂದು ಕೂಡಿರ್ತಕ್ಕಂಥ ಅವರವರು ಎನ್ನದೇ ಎಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಹೊಳೆಯುವಂಥ ಆತ್ಮ ಪರಮಾತ್ಮನಿಗೆ ಕೂಡ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪುಣ್ಯಾತ್ಮರೇ, ನಿನ್ನಿನ ದಿವಸ ಸ್ವಲ್ಪ ಗಡಬಡದ ಕಾರ್ಯಕ್ರಮ, ಭಾಳ ಅವಸರದ ವೇಳೆಯಲ್ಲಿ ಯಾರೊಬ್ಬರು ಕೇಳಿದ್ರು ಒಬ್ಬರು ಕೇಳಿಲ್ಲ, ಹಾಗೇ ಹೋದರು. ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಕಮಿಟಿಯವರು ಈ ನರಗರ ಸಿದ್ದೇಶ್ವರ ಮುತ್ತನ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಐತಿ, ತಾವು ಅಲೌನ್ಸ್ ಮಾಡಿ ಹೇಳ್ರಿ ಅಂದರು. ನಾ ಪ್ರಸಾದ ಮಾಡ್ಲಿಕ್ಕಿತ್ತಾರೆ, ಇದು ಎಲ್ಲರಿಗಾಗ್ಯೋ ಏನು ಇಲ್ಲಿ ಇದ್ದವ್ರಿಗೆ ಅಷ್ಟೇ ಆಗುತ್ತೆ ಹಿಂಗೆ ವಿಚಾರ ಮಾಡೋದ್ರಾಗ ಅವ್ರಂದ್ರು ಪ್ರತಿದಿನ ಒಬ್ಬೊಬ್ಬರು ದಾಸೋಗ ಇರ್ತೈತ್ರಿ ಇಲ್ಲಿ ಅಂತ ಹೇಳಿದ್ರು ಅವರು. ಪುಣ್ಯಾತ್ಮರಿ ಹಿಂಗದ ಜಗತ್ತದೊಳಗೆ ಒಂದೊಂದು ಕಾರ್ಯದೊಳಗೆ ಒಂದೊಂದು ಪುಣ್ಯ ಅದ. ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಎಷ್ಟು ಸತ್ಯ ಅದ ಕೇಳಿದ್ರೆ ನಮ್ಮ ಹಣೆ ಬರೋ ಸಹಿತ ಬದಲು ಮಾಡುವಂಥ ಶಕ್ತಿ ಆದತ್ತ ದಾನದೊಳಗೆ. ನಮ್ಮ ಹಣೆ ಬರದಾಗ ಇದ್ದಿದ್ದು
ತಪ್ಪಿಸುವಂಥ ಶಕ್ತಿ ಅದರಾಗ ಕೇಳಿದ್ರೆ ದಾನದಾಗ ಐತೆತ್ತು. ಅನ್ನದಾನಗಳಕ್ಕಿಂತ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲ ಇನ್ನಿಲ್ಲ, ಜಗದೋಳು ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನ ಜಗತ್ತದೊಳಗ ಪ್ರಾಣ ಅಂತ ಶರಣರಿಲ್ಲ, ಋಷಿ ಮುನಿಗಳೆಲ್ಲ, ತತ್ವಜ್ಞಾನಿಗಳೆಲ್ಲ ಪ್ರಾಣ ಅಂತ ಸಾರ್ಕೊತ ಬಂದಿದ್ದಾರೆ. ಒಮ್ಮೆ ಅರ್ಜುನನ ಹೆಂಡತಿ ಸುಭದ್ರೆ ಕೃಷ್ಣನಲ್ಲಿ ಹೋದಳತ್ತ ಭೇಟಿ ಆಗ್ಲಕ್ಕ. ಅಣ್ಣ, ಜಗತ್ತದೊಳಗೆ ದಾನ, ಅನ್ನದಾನ, ಭೂದಾನ, ಗೋದಾನ, ಕನ್ಯಾದಾನ ಇಷ್ಟೆಲ್ಲ ದಾನಗಳದಾವ. ಇಷ್ಟೆಲ್ಲ ದಾನದೊಳಗ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದೈತಿ ಹೇಳು, ಅದನ್ನು ಮಾಡ್ತೀನಿ ಅಂದಳು ಸುಭದ್ರಾದೇವಿ. ಅವಾಗ ಕೃಷ್ಣ ಹೇಳ್ತಾನೆ, ನೋಡವ, ಎಲ್ಲ ದಾನಗಳು ಪವಿತ್ರ ಅದಾವ ಕರೆ, ನಾವು ಮಾಡುವಂಥ ಸಮಯ ಸಂದರ್ಭ ನೋಡಿ ನಾವು ಹೆಂಗ್ಯಾಂಗ ದಾನ ಮಾಡ್ತೇವೋ ಹಂಗಂಗೆ ಫಲ ಕೊಡ್ತದದು. ಎಲ್ಲ ದಾನಗಳು ಶ್ರೇಷ್ಠ ಅದಾವ. ನಾವು ಎಂಥ ಟೈಮ್ದಾಗ ಯಾರಿಗೆ ಹೆಂಗೆ ದಾನ ಮಾಡಬೇಕು ಹಂಗಾದ ಅದರ ಪರಿಣಾಮ ನಮಗಾಗ್ತೈತಿ. ಈಗ ಹೊಟ್ಟೆ ತುಂಬ ಉಂಡವ್ರಿಗೆ ಕರ್ಕೊಂಬಂದು ಉಣಿಸಿದ್ರೆ ಪುಣ್ಯ ಬರ್ತೈತೇನ? ಹಂಗೆ ಹೇಳ್ತಾರವರು. ಹೆಂಗಾದ್ರೆ ಪುಣ್ಯ ಬಂದಿತ್ತು, ಯಾವ ದಾನ ಮಾಡಿದ್ರೆ ಪುಣ್ಯ ಬಂದಿತ್ತು ಅಂತೇಳಿ ಸುಭದ್ರಾದೇವಿ ಕೃಷ್ಣಗೆ ಪ್ರಶ್ನೆ ಮಾಡಿದಾಗ ಕೃಷ್ಣ ಹೇಳ್ತಾನ, ಹಿಂದಿನ ಕಾಲಮಾನದ ಮಹಾಭಾರತದಲ್ಲಿ ಒಬ್ಬ ರಾಜ ಇದ್ದತ್ತು. ಕಥೆ ರೂಪವಾಗಿ ಹೇಳ್ತಾನ ಕೃಷ್ಣ. ಯಾರ? ಅರ್ಜುನನೇ ಹೆಂಡತಿ ಸುಭದ್ರಾದೇವಿಗೆ ಕೃಷ್ಣ ಹೇಳ್ತಾನ, ಹಿಂದಿನ ಕಾಲಮಾನದಾಗ ಒಬ್ಬ ರಾಜ ಇದ್ದ. ತನ್ನ ರಾಜ್ಯದೊಳಗೆ ಭಾಳ ಅಗರ್ಭಾಗಿರ್ತಕ್ಕಂಥ ಸಂಪತ್ತ, ಪ್ರಜೆಗಳೆಲ್ಲ ಭಾಳ ಆನಂದದೊಳಗೆ ತೇಲಾಡ್ತಿದ್ರು. ಕರೆ ರಾಜ್ಯಾಗ 15 ವರ್ಷ ಆದರೂ ಕೂಡ ಮಕ್ಕಳಾಗಿರಲಿಲ್ಲ ರಾಜ್ಯಾಗ. ಆದ್ರೆ ಮಕ್ಕಳು ಆಗಿಲ್ಲ ಅನ್ನೋದು ಕೊರತೆ ರಾಜ್ಯಾಗಿರಲಿಲ್ಲ. ಮಕ್ಕಳಾಗಿಲ್ಲ ಅನ್ನೋದು ಕೊರತೆ ಗಂಡ್ಮಕ್ಳಿಗೆ ಗೊತ್ತಾಗಂಗಿಲ್ಲ, ಅದು ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗ್ತೈತೆ. ಮಕ್ಕಳು ಕೊರಗೆ ಏನು ಅನ್ನೋದು ತಾಯಂದಿರಿಗೆ ಗೊತ್ತಾಕೈತಿ. ಆ ರಾಣಿ ಮನಸ್ಸಿನೊಳಗೆ ಮಕ್ಕಳಿಲ್ಲ ಅಂತಕ್ಕಂಥದ್ದೊಂದು ಭಾವನೆ ರಾಜನ ಮುಂದೆ ವ್ಯಕ್ತ ಮಾಡಿದಾಗ ರಾಜ ಅಂದ, ನಮ್ಮ ರಾಜವಾಡ್ಯದಲ್ಲಿರ್ತಕ್ಕಂಥ, ನಮ್ಮ ರಾಜ ಸ್ಥಾನದಲ್ಲಿರ್ತಕ್ಕಂಥ, ನಮ್ಮ ರಾಜವಾಡ್ಯದಲ್ಲಿರ್ತಕ್ಕಂಥ ನನ್ನ ಪ್ರಜೆಗಳೆಲ್ಲ ನನ್ನ ಮಕ್ಕಳಿದ್ದಂಗಲ್ಲೇನು, ಮತ್ತ್ಯಾಕೆ ಮಕ್ಕಳನ್ನು ಮಾಡ್ಕೊಳ್ಳೋದು, ಮತ್ತ್ಯಾಕೆ ಮಗನನ್ನು ನೀ ಆಶೆ ಮಾಡ್ತೀವಿ ಅಂತ ಹೇಳಿ ರಾಣಿಗೆ ರಾಜ ಹೇಳಿ ಸಂಭವಿಸ್ತಿದ್ದ. ಮುಂದೊಂದು ದಿವಸ ರಾಜ ರಸ್ತಾ ಹಿಡಿದು ತಾನು ವಿಹಾರ ಸಂಚಾರಕ್ಕಾಗಿ ರಾಜವಾಡ್ಯದೊಳಗಿಂದ ಹಾಯಿಸಿ, ರಸ್ತಾದಾಗಿಂದ ಹಾಯಿಸಿ ರಾಜ ತನ್ನ ಆಸ್ಥಾನದೊಳಗೆ ಹೊಂಟಿದ್ದ. ಎಲ್ಲರೂ ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ನಿಂತು ನಮಸ್ಕಾರ ಮಾಡ್ತಿದ್ರು. ಆಗಿನ ಟೈಮ್ದೊಳಗೆ ಒಬ್ಬಕ್ಕೆ ಹೆಣ್ಮಗಳು ರಾಜ ಬರೋದು ನೋಡಿ ಬಾಗಲ ಹಾಕೊಂಡ್ಳತ್ತು. ರಾಜ ಮತ್ತು ರಾಣಿ ಬರೋದು ನೋಡಿ ಬಾಗಲ ಹಾಕೊಂಡ್ಳು. ರಾಜ ಅಂದ, ಎಲ್ಲರೂ ನಾವು ಬರೋದು ಕಂಡು ಓಡಿ ಬಂದು ನಮಸ್ಕಾರ ಮಾಡಕತ್ತಾರ, ಕರೆ ಈ ಹೆಣ್ಮಗಳು ಯಾಕೆ ನಮ್ಮ ನೋಡಿ ಬಾಗಲ ಹಾಕೊಳ್ಳಂದ ತಿಳ್ಕೊಂಡು ಈ ಚಿಂತೆ ರಾಜಾಗಾಗಿ ರಾಜವಾಡ್ಯಕ್ಕೆ ಹೋದ ಬಳಿಕ ಸೈನಿಕರಿಗೆ ಕೊಟ್ಟು ಕಳಿಸ್ದ, ರಾಜದೂತರಿಗೆ ಕೊಟ್ಟು ಕಳಿಸ್ದ. ಆ ಹೆಣ್ಮಗಳು ಯಾಕೆ ಬಾಗಲ ಮುಚ್ಚಿಕೊಂಡಳ, ಕರ್ಕೊಂಬ ಕೀಳು. ಹೋದರು ಸೈನಿಕರು ಹೋಗಿ ಹೆಣ್ಮಗಳು ಹಿಡ್ಕೊಂಬಂದ್ರು. ನಮ್ಮ ರಾಜರು ನೋಡಿದ್ರೆ ಎಲ್ಲರೂ ದೇವ್ರ ಅಂತೇಳಿ ನಮಸ್ಕಾರ ಮಾಡ್ತಾರ, ಅಂಥ ಟೈಮ್ದೊಳಗೆ ನೀನು ಬಾಗಲ ಹಾಕ್ಕೊಂಡಿಲ್ಲ, ಯಾಕೆ ಹಾಕ್ಕೊಂಡಿ ಅಂತ ಪ್ರಶ್ನೆ ಮಾಡಿದ್ರು. ಅವಾಗ ಆ ಬಾಗಲ ಹಾಕೊಂಡಿರ್ತಕ್ಕಂಥ ಹೆಣ್ಮಗಳು ಹೇಳ್ತಾಳ, ನೀವು ನನ್ನ ಹೊಡೀರಿ ಕಡೀರಿ, ನನಗೆ ಬೇಕಾದ ಶಿಕ್ಷೆ ಕೊಡ್ರಿ, ಕರೆ ನಾನು ಈ ರಾಜವಾಡ್ಯದಾಗ ಹೆಣ್ಮಕ್ಳು ಮಾತಾಡ್ತಕ್ಕಂಥ ಮಾತು ನನ್ನ ಕಿವಿಗೆ ಬಿದ್ದಿತ್ತು. ಏನಂದ್ರೆ ಮುಂಜಾಳೆ ಎದ್ದು ಹುಟ್ಟು ಬಂಜಿ ಮಾರಿ ನೋಡಬಾರ್ದು, ಸಲ್ಲ 5 ಗಿಡ ನೋಡಬಾರ್ದು, ಒಟ್ಟಿದು ಕುಳುವಾನ್ ನೋಡಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಹೆಣ್ಮಕ್ಳು ಮಾತಾಡ್ತಿದ್ರು. ಅವ್ರ ಮಾತು ಕೇಳಿ ನನಗೆ ಭಯ ಆಗಿ ನಿಮ್ಮ ಮಾರಿ ನೋಡಿದ್ರೆ ನನಗೆ ಕೇಡಾದಿತ್ತು ಅನ್ನೋಂಥ ಭಾವನೆದಿಂದ ಬಾಗಲ ಹಾಕ್ಕೊಂಡಿನಿ ಅಂದ್ಲು. ನೀವು ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅಂದು. ಅವಾಗ ರಾಜನ ಮನಸ್ಸಿನಾಗ ಮೂಡಿತು, ನಮಗೆ ಗೊತ್ತಾಗಲಾರ್ದಂಗೆ ನಮ್ಮ ರಾಜ ಮಾಡಿದೊಳಗೆ ಇಷ್ಟೆಲ್ಲ
ಗೊಂದಲ ನಡೆದಾವ ಅಂದ್ರೆ ನಾನು ಏನಾರ ಮಾಡಿ ಪರಸಂತಾನ ಪಡ್ಕೋಬೇಕಂತ ತಿಳ್ಕೊಂಡು ಆಗ ರಾಜ ತಲೆಯಾಗ ತಗೊಂಡು ನಾಡನ ಜ್ಯೋತಿಷ್ಯರನ್ನೆಲ್ಲ ಕರೆಸಿದ. ನಾನು ಮಕ್ಕಳು ಫಲಸಂತಾನ ಪಡಿಬೇಕಾದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರಿಗೆ ಸಲಹೆ ಸೂಚನೆ ಕೇಳಿದಾಗ ಒಬ್ಬರು ಮಹಾತ್ಮರು ಹೇಳಿದ್ರು, ನೀನು ಯಜ್ಞ ಯಾಗಾದಿಗಳನ್ನು ಮಾಡು, ಕೆಲವೊಂದು ದಿವಸಕ್ಕೆ ನಿನಗೆ ಮಕ್ಕಳಾಗ್ತಾವ, ಮುಂದೆ ಜ್ಯೋತಿಷ್ಯರನ್ನ ಕೇಳು, ಅದರ ಸಲಹೆ ಕೊಡ್ತಾರಂತೇಳಿ ಮಹಾತ್ಮರು ಹೇಳಿದಾಗ ಜ್ಯೋತಿಷ್ಯರ ಬಳಿ ಹೋದ್ರೆ ಇವನು ಕುಂಡಲಿ ತೆಗೆದು ಜ್ಯೋತಿಷ್ಯ ಹೇಳ್ದ, ನಿಮ್ಮ ಭೋಗದಾಗ ಒಬ್ಬ ಮಗ ಅದಾನ, ಒಬ್ಬ ಗಂಡಸ ಮಗ ಹುಡ್ತಾನ, ಅವನ ಆಯುಷ್ಯ 25 ವರ್ಷ ಅದ, ಇನ್ನ 20 ವರ್ಷ ತನ ಬಿಡು, ನಿನ್ನ ಅಲ್ಲಿ ತನ ಕರ್ಮ ಹಿಂದಿನ ಜನ್ಮದ ನಿನ್ನ ಕರ್ಮ ಅದ, ಇನ್ನು 20 ವರ್ಷ ತನ ನಿನ್ನ ಕರ್ಮ ಹೋಗಂಗಿಲ್ಲ. 20 ವರ್ಷ ಆದ ನಂತರ ಹುಟ್ಟಿದ ಮಗ ಅಮರವಾಗಿ ಇರ್ತಾನವ, 100 ವರ್ಷ ಬಾಳ್ತಾನ. ಕರೆ ಈಗ ಮಕ್ಕಳು ಬೇಕಂದು 25 ವರ್ಷಕ್ಕೆ ಸೈತಾನ, ಏನು ಈಗ ಬೇಕೋ ಏನು ಮುಂದೆ ಬೇಕೋ ಅಂತ ಕೇಳ್ತಾರು. ಅವಾಗ ರಾಜ ಅಂದ, ದಿನಂಪ್ರತಿ ಮಂದಿ ಮಾರಿ ನೋಡಿದೆ ಹಂಗೆ ನಮ್ಮ ಮಾರಿನ ಮಾಡಿ ನೋಡಿ ಜನ ಬಾಗಲ ಮುಚ್ಕೊಳಕತ್ತಾರ ಅಂದ ಬಳಿಕ 20 ವರ್ಷ ಬದುಕೋದು ಹೆಂಗೆ ರಾಜವಾಡ್ಯದಾಗ, ನನ್ನ ರಾಜನ ನನ್ನ ಸ್ಥಾನದೊಳಗೆ ಬದುಕೋದು ಹೆಂಗೆ ತಿಳ್ಕೊಂಡ 25 ವರ್ಷಕ್ಕೆ ಮಗ ಸತ್ರ ಸಾಯಲಕ್ಕರೆ ನನಗೆ ಮಕ್ಕಳ ಕೊಡ್ರಿ, ಮಕ್ಕಳು ಫಲಸಂತಾನ ಆಗುವಂಗೆ ನಮಗೆ ಆಶೀರ್ವಾದ ಮಾಡ್ರಿ ಅಂದಾಗ ಆವಾಗ ಒಬ್ಬರ ಮಹಾತ್ಮರು ರಾಜಾಗ ಆ ಅಮೃತ ಮಂತ್ರಶೆ ಕೊಟ್ಟರು. ಆ ಅಮೃತ ಸೇವನೆ ನೀವಿಬ್ಬರು ಗಂಡ ಹೆಂಡತಿ ಅಮೃತ ಸೇವನೆ ಮಾಡಿರಿ, ನಿಮ್ಮ ಹೊಟ್ಟಿಲಿ ಒಂದು ಗಂಡಸ ಮಗ ಹುಡ್ತದ ಅಂತ ಹೇಳಿ ಆ ಅಮೃತದ ಪಾಯಸ ಕೊಟ್ಟಿದ ಆ ಮಹಾತ್ಮ ಅದನ್ನು ತಗೊಂಡು ಬಂದು ಮತ್ತು ರಾಜ ಮತ್ತು ರಾಣಿ ಇಬ್ಬರು ಕೂಡಿ ಸೇವನೆ ಮಾಡಿದಾಗ ಮುಂದೆ 1 ವರ್ಷ ತುಂಬಿದ್ರಾಗ ಒಬ್ಬ ಗಂಡಸ ಮಗ ಹುಟ್ಟಿದ. ರಾಜವಾಡ್ಯದಾಗ ಮಗ ಬೆಳಿಲಕತ್ತು ದಿನಂಪ್ರತಿ. ರಾಜನ ಮಗ ಅವ ರತ್ನಪಿಂಡ. ದಿನಂಪ್ರತಿ ಬಾಳಿ ಸುಳಿ ಹಂಗೆ ಬೆಳೆದು 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 ದೊಡ್ಡವಾದ 18-20 ವರ್ಷಿಗೆ ಬಂದ. ಅವಾಗ ರಾಜವಾಡ್ಯದನ ಜನ ಎಲ್ಲ ಇನ್ನು ರಾಜಕುಮಾರಿಗೆ ಮದುವೆ ಮಾಡೋಣ್ರಿ ಅಂತೇಳಿ ರಾಜಾಗ ಹೇಳಕತ್ತರು. ಅದು ರಾಜಾಗ ಗೊತ್ತಿತ್ತು 25 ವರ್ಷಕ್ಕೆ ಸಹಿತನ ಮದುವೆ ಯಾಕೆ ಮಾಡೋದು, ಅವನಿಗೆ ಅಟ್ಟ ಗೊತ್ತಿತ್ತು ಗಂಡ ಹೆಂಡತಿಗೆ ಅವ್ರಿಗೆ ಇಬ್ಬರಿಗೆ, ಉಳ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ. ರಾಜ ತಿದ್ದ ಯಾವಾದಾರ ಒಂದು ಹುಡುಗಿ ತಂದು ರಾಜಕುಮಾರಿ ಇವನಿಗೆ ಗಂಟು ಹಾಕದೆ ಅಂದ್ರೆ ನಾಳೆ ಹಾಕಿ ವಿಧಿವಿ ಹಾಕ ಆ ಪಾಪಕ್ಕೆ ಮತ್ತೆ ನಾವು ಗುರಿ ಆಗಬೇಕಾಗ್ತದೆ, ಅದು ಬ್ಯಾಡ ಮಾಡೋದು. 20 ವರ್ಷಿಗೆ 25 ವರ್ಷಕ್ಕೆ ಸಾಯಂ ಅದಾನ, ಇನ್ನೊಂದು ತೊಡೆ ದಿನ ತಾನ ಹಿಂಗೆ ಹೋಗಲಿ ಅಂತೇಳಿ ರಾಜ ರಾಣಿ ಇಬ್ಬರು ಹಿಂಗೆ ಗಟ್ಟಿ ಮನಸ್ಸು ಮಾಡಿ ತಮ್ಮ ಜೀವನ ಸಾಗಿಸ್ತಿದ್ರು. ಆ ರಾಜವಾಡೆಗಿರ್ತಕ್ಕಂಥ ಎಲ್ಲ ಸೈನಿಕರು ನೆರೆ ರಾಜ್ಯದಾಗಿರ್ತಕ್ಕಂಥ ಒಂದು ಆಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಹೆಣ್ಣು ಐತಿ, ನಾವು ಯಾರ್ಯಾರ ಮಾಡಿ ಒಟ್ಟು ಮಾಡೋಣ ಅಂತೇಳಿ, ಯಾಕಂದ್ರೆ ಒಳಗಿನ ಗುಟ್ಟು ಅವ್ರಿಗೆ ಗೊತ್ತಿಲ್ಲ ಸೈನಿಕರಿಗೆ. ಸೈನಿಕರು ಎಲ್ಲರೂ ಒತ್ತಾಯ ಮಾಡಿ ರಾಜನ ಮಗನಿಗೆ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಹೊರ ರಾಜ್ಯಕ್ಕೆ ಹೋಗಿ ಮತ್ತೊಂದು ರಾಜ್ಯಕ್ಕೆ ಹೋಗಿ ಹೆಣ್ಣು ನೋಡಿ ಆತನ ಕರ್ಕೊಂಬಂದರು. ಆ ಮಗಳು ಹಡ್ದಿರ್ತಕ್ಕಂಥ ತಂದಿನ ಕರ್ಕೊಂಬಂದರು ತನ್ನ ಇವ್ರ ಸ್ಥಾನಕ್ಕೆ ಕರ್ಕೊಂಬಂದು ರಾಜರಿಗೆ ಭೇಟಿ ಮಾಡಿದ್ರು. ನಿಮ್ಮ ಮಗಳು ನಮ್ಮ ರಾಜಕುಮಾರಿಗೆ ಕೊಡ್ಬೇಕ್ರಿ ಅಂತಂದಾಗ ನಾವು ಕೊಡ್ತೀವಿ ಅಂದವು. ಅವಾಗ ಇವೇನು ರಾಜ ಇದ್ದಲ್ಲ ಈ ಹುಡುಗನ ತಂದ್ಯ ಆ ಹೆಣ್ಣು ಹಡ್ದವ ತಂದಿ ಕರೆದು ಹೇಳ್ದವ, ನೋಡ್ರಿ ರಾಜರ, ನನ್ನ ಮಗನ ಆಯುಷ್ಯ ಬರೀ 25 ವರ್ಷ ಅದ, ಈಗ ಮದುವೆ ಮಾಡಿದ್ರೆ ಇನ್ನೊಂದು 5 ವರ್ಷನ್ಯಾಗ ಹಾಕಿ ವಿಧಿವಿ ಹಾಕಳ, ಬ್ಯಾಡ್ರಿ ನಿಮ್ಮ ಮಗಳು ಎಲ್ಲರೂ ಕೊಟ್ಕೋರಿ ಅಂತಂದರು. ಅವಾಗ ರಾಜ ಅಂದ, ಯಾರು ಹೋಗೋದಂದು ಯಾರು ನೋಡಿ ಬಂದಾರ, ಯಾಕೆ ಚಿಂತೆ ಮಾಡ್ತೀರಿ, ಮಾಡಂಗೆ ಮಾಡೋಣ ಆಗಂಗೆ ಹಾಕದ ಅಂದತ್ತವ. ಹೆಣ್ಣು ಕೊಡ ಆಯ್ತು ನಿಮ್ಮ ಮನಸ್ಸಿನಾಗಿದ್ರೆ ಮಾಡ್ರಿ ತಿಳ್ಕೊಂಡು ಇಬ್ಬರು ರಾಜರು ಒಪ್ಪಂದ ಆಗಿ ಆ ರಾಜಕುಮಾರಿಯನ್ನು ತಂದು ಇವನಿಗೆ ಗಂಟು ಹಾಕಿದ್ರು. ಆ ರಾಜಕುಮಾರಿ ಎಷ್ಟು ಧರ್ಮವಂತಿದ್ದಳತ್ತ, ಆಕೆ ಸಣ್ಣಕ್ಕಿರ್ಲಾಕಾಗಿ ದಾನ ಧರ್ಮ ಪರೋಪಕಾರ ಪುಣ್ಯದ ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ಳು. ಗಂಡನ ಮನೆಗೆ ಬಂದ ಬಳಿಕ ಕೂಡ ಅಷ್ಟೇ ನಿಷ್ಠೆಯನ್ನು ಮಾಡ್ತಿದ್ಳು. ಮುಂದೆ 5 ವರ್ಷ ಕಳಿತು, ಮಗನ ಮರಣ ಅಂದಿನ ದಿನ ಸನಿ ಬಂತು. 25 ವರ್ಷ ಮುಗಿದು ಅಂದಿನ ದಿನ ಮುಗಿತಿತ್ತು. ತಾಯಿ ತಂದಿ ಮೂಲ್ಯಾಗ ಕುತ್ಕೊಂಡು ಅಳ್ಳಕತ್ತು ರಾಜ ರಾಣಿಗೆಲ್ಲ. ಅವ್ರಿಗಿಬ್ಬರಿಗೆ ಗೊತ್ತಿತ್ತು, ಉಳ್ದಾನವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವಾಗ ರಾಜವಾಡದ ಮಂದೆಲ್ಲ ರಾಜನ ಹೆಂಡತಿಗೆ ಯುವರಾಣಿ ಬಂದಿದ್ದಲ್ಲ ಸೊಸಿ, ಆಕಿ ನನ್ನ ಗಂಡನ ಹುಟ್ಟ ಬೈದೆ ತಿಳ್ಕೊಂಡು ಬಹಳ ವಿಜೃಂಭಣೆಯಿಂದ ಮುಂಜಾಳೆ ಎದ್ದು ಇಡೀ ಎಲ್ಲ ರಾಜವಾಡೆಲ್ಲ ಶೃಂಗಾರ ಮಾಡಿ ಸೈನಿಕರಿಗೆಲ್ಲ
ನಾನಾ ಥರದ ಪಂಚಪಕ್ವಾನ ಅಡಿಗೆ ತಯಾರು ಮಾಡಿ ಎಲ್ಲ ಸೈನಿಕರಿಗೆ ಊಟ ಹಾಕ್ಲಕತ್ತಿದ್ಳು. ಇನ್ನು ರಾಜಕುಮಾರಗ ಬಂಗಾರ ತಟ್ಟಿಯಲ್ಲಿ ಹಣ್ಣು ಹಂಪಲ ನಾನಾ ಥರದ ಅಡಿಗೆ ತಗೊಂಡಿನ್ನ ಹೋಗಿ ಗಂಡುಗುಣಿಸ್ಬೇಕತ್ತಿದ್ಳು. ಆ ರಾಜಕುಮಾರನ ಮರಣ 25 ವರ್ಷಿಗೆ ಆಗಬೇಕತ್ತ ಬರ್ದಿತ್ತದು. ಹೆಂಗೆ ಆಗಬೇಕತ್ತ ಬರ್ದಿತ್ತಂತ ಕೇಳಿದ್ರ ಅವನು ಭೋಗದಾಗ ಅದೇ ರಾಜನ ಆಸ್ಥಾನದೊಳಗೆ ಒಂದು ಗೂಳಿತ್ತತ್ತ. ಪರಮಾತ್ಮ ಬರೆದಿರ್ತಕ್ಕಂಥ ಭೋಗ ಹೆಂಗದ, ಆ ರಾಜನ ಆಸ್ಥಾನದೊಳಗೆ ಒಂದು ಗೂಳಿ ಇಸ್ತದ. ಊರಾಗಿ ಬಿಡ್ತಿರ್ಲಿ ಕಪಲಿ ಗೂಳಿಗಳು ಇರ್ದಾವಲ್ಲ, ಹಂಗೆ ಆ ರಾಜನ ಸ್ಥಾನದೊಳಗೆ ರಾಜವಾಡದೊಳಗೆ ಒಂದು ಗೂಳಿತ್ತು ತಿರುಗಿತಿತ್ತ. ಆ ಗೂಳಿ ಬಂದು ರಾಜಕುಮಾರಿಗೆ ಗುದ್ದಿದಾಗ ಅವನ ಜೀವ ಹೋಗಬೇಕು. ಹಂಗೆ ಬರ್ದದು. ಪರಮಾತ್ಮ ಯಮದೂತರಿಗೆ ಹೇಳ್ದತ್ತ 25 ವರ್ಷ ಮುಗಿಲಕ್ಕೆ ಬಂದದ, ಅವನ ಭೋಗ ಹಿಂಗದ. ಗೂಳಿ ಬಂದು ಗುದ್ದಿದಾಗ ಅವನ ಪ್ರಾಣ ತಗೋಬೇಕು ನೀವತ್ತೇಳಿ ಹಿಂಗೆ ಯಮದೂತರನ್ನ ಕೊಟ್ಟು ಕಳಿಸಿದ. ಅಂದಿನ ದಿವಸ ಯಮದೂತರು ಹಗ್ಗ ತಗೊಂಡು ಬಂದರು. ಅವರು 25ನೇ ವರ್ಷದಿಂದಾನೆ ಅಂದ ಅವನ ಮರಣದ ಕಾಲ, ಅಂದ ಹುಟ್ಟಬ್ಬ. ಗೂಳಿ ಹೋಗಿ ಗುದ್ದಿದಾಗ ಬಿದ್ದಾಗ ಅವನ ಪ್ರಾಣ ತಕ್ಕೊಂಡು ಹೋಗ್ಬೇಕು. ಇವ್ರು ಯಮದೂತರು ಬಂದಾರ. ಅವಾಗ ಆ ತಾಯಿ ರಾಜಕುಮಾರಿಗೆ ಹುಟ್ಟಹಬ್ಬದ ಕಾರ್ಯಕ್ರಮಗೋಸ್ಕರವಾಗಿ ಅವನ ಹಣ್ಣು ಹಂಪಲ ತಿನಿಸಿ ಸಡಗರದಿಂದ ಅವನಿಗೆ ಆನಂದ ಪಡಿಸ್ಬೇಕಂತ ತಿಳ್ಕೊಂಡು ಹೆಂಡತಿ ಗಂಡಿಗೆ ಚಿನ್ನದ ತಟ್ಟಿ ಒಳಗೆ ಹಣ್ಣು ಹಂಪಲ ನಾನಾ ಥರ ಪದಾರ್ಥಗಳು ತಗೊಂಡು ಗಂಡಿರುವಲ್ಲಿ ಆ ಹೆಣ್ಮಗಳು ಹೊಂಟಾಳ. ಅದೇ ಪಟ್ಟಣದೊಳಗೆ ಒಬ್ಬ ದೊಡ್ಡ ಬಡತನದ ಮನುಷ್ಯ, ಒಬ್ಬ ಭಾಳ ಭಯಂಕರವಾಗಿರ್ತಕ್ಕಂಥ ಬಡತನ. ಬೇರೆ ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದ ಮಗಳಿಗೆ ಗಂಡನ ಮನೆಯಾಗ ಬಡತಾನ. ಆ ಹೆಣ್ಮಗಳು 9 ತಿಂಗಳ ಗರ್ಭಿಣಿ ಇದ್ದಳು. ತಂದಿ ಮನೆಗೆ ಬಾಣೆ ತನಕತ್ತು ಬಂದಿದ್ದಳತ್ತ ಹೆಣ್ಮಗಳು. ಭಾಳ ಕೆಟ್ಟ ಬಡತಾನ. ಅದೇ ರಾಜನ ಆಸ್ಥಾನದೊಳಗೊಬ್ಬ ಬಡವನ ಮಗಳು ತವ್ರ ಮನೆಗೆ ಬಾಣೆ ತನಕತ್ತು ಬಂದಿದ್ಳು. ಗಂಡನ ಮನೆಯಾಗೂ ಅಟ್ಟೆ ಬಡತಾನ ಮತ್ತು ತವ್ರ ಮನೆಯಾಗೂ ಅಟ್ಟೆ ಬಡತಾನ ತಾಯಿದು. ಆ ಮಹಾರಾಜ ಈ ಕಡೆ ಹೊಸ್ರಿ, ಯಾಕೆ ಸೌಂಡ್ ಕಡಿಮೆ? ಹಲೋ, ಸೌಂಡ್ ಕರೆಕ್ಟ್ ಇರಲಿ, ಯಾಕೆ ಸೌಂಡ್? ಹಲೋ. ಆ ಮಹಾರಾಜನ ಹುಟ್ಟಬ್ಬ ಎಂದಿತ್ತು ಅಂದ ಬೆಳಗ್ಗೆ ಆ ಹೆಣ್ಮಗಳು ಬಾಣೆತನ ಆಯಿತು. ಗಂಡಸ ಮಗ ಹುಟ್ಟುತ್ತ ಅವತ್ತಿನ ದಿವಸ. ಭಾಳ ಕೆಟ್ಟ ಬಡತಾನ. 2-3 ದಿವಸ ಆಯ್ತು ತಾಯಿ ಉಪವಾಸ ಅದಾಳ. ಹಡದ ತಾಯಿ ಹಡದವ್ರು ಹೊಟ್ಟೆ ಅಂದ್ರೆ ಗೊತ್ತದಲ್ಲ ಹೆಂಗೈತಿ ಅನ್ನೋದು ಪರಿಸ್ಥಿತಿ ಜಗತ್ತದೊಳಗೆ. ತಂದೆ ಮಗಳು ಮನ್ಯಾಗ ಹಡದಾಳ ತಿಳ್ಕೊಂಡು ನೆರಮನೆ ಹೊರಮನೆಯಲ್ಲಿ ಹೋಗಿ ಏನಾರೇ ಮಗಳಿಗೆ ಗಂಜಿ ಮಾಡಿ ಹಾಕಬೇಕಂತ ತಿಳ್ಕೊಂಡು 4-8 ಮನೆ ತಿರುಗಾಡಿ ಬಂದ. ಹಿಂಗಪ್ಪ ಮಗಳು ಬಾಣೆತನ ಐತಿ, ಸ್ವಲ್ಪ ಏನಾರೇ ಆಕಿಗೆ ಹೊಟ್ಟಿಗೆ ಹಾಕಬೇಕಾಗ್ಯದ, ಸ್ವಲ್ಪ ಕಡ ಏನಾರ ಜ್ವಾಳ ಕಾಳುಗಳು ಕೂಡ್ರಿ ಅಂದ್ರೆ ಜನ ಅಂದ್ರತ ದಿನಂಪ್ರತಿ ಬರೀ ಇದೇ ಆಯ್ತಪ್ಪ ನಿಂದು. ದಿನ ಒಂದು ನೆವ ಹೇಳ್ಕೊತ ಬರಾವ, ನಿಂದ್ಯಾನು ಕರೆ ಇಲ್ಲ ಅಂತೇಳಿ ಜನ ಯಾರೂ ಒಂದು ಗುಂಡುಗಾಳು ಕೊಡಲಿಲ್ಲ. ಸಾಕಾಗಿ ತಂದೆ ದುಃಖ ಮಾಡ್ಕೊತ ಮನೆಗೆ ಬಂದ. ಮಗಳು ಅಂದಲೆಪ್ಪ ಏನಾರ ತಂದೇನು ಊಟಕ್ಕೆ? ಯವ್ವ ಎಲ್ಲಿ ಹೋದ್ರೆ ಏನೂ ಸಿಗಾಕ ತಯಾರಿಲ್ಲ. ಎಂಥ ಹಣೆ ಬರೋ ಸುಮಾರವ್ವ ನಂಬುದು. ತಂದೆ ದುಃಖ ಮಾಡ್ಲಕತ್ತ. ಅವಾಗ ತಾಯಿ ನೋಡ್ರಿ ಹೆಂಗದ, ಮಗುವಿಗೆ ಹಾಗೆ ಜಲ್ಮಡಿ ಹಿಡಿದಾಳ. ತಾನು ಭಯಂಕರ ಹಸಿದು ನರಕ ಯಾತನೆಯನ್ನು ಅನುಭವಿಸ್ಲಕತ್ತಾಳ. ಆದರೂ ಸಹಿತ ತನ್ನ ಮಗನ ನೋಡಿ ಆ ಹಸುವಿನ ನೋವೆಲ್ಲ ಮರೆತು ಹೋಗ್ಯಾಳ. ತಾಯಿ ತಂದೆ ಕರೆದು ಹೇಳ್ತಾ, ಯಪ್ಪ ನೋಡು ನನ್ನ ಮಗ ರಾಜಕುಮಾರ್ ಹೆಂಗೆ ನಗುತ್ತಾನ ಹಂಗೆ ನಗಲಾಕತ್ತ ನೋಡು ಮಗ, ನೋಡಬಾ ನಿನ್ನ ಮೊಮ್ಮಗನಿಗೆ ಅಂತೇಳಿ ಮಗಳು ಕರೆದು ತಂದೆಗೆ ತೋರಿಸ್ಲಾಕತ್ತಾಳ. ಪ್ರಸೂತಿ ವೈರಾಗ್ಯ ಮಸಣ ವೈರಾಗ್ಯ ಅಂತ ಬರ್ತೈತಿ. ತಾಯಿ ಹಡಿಯುವಂಥ ಟೈಮ್ದೊಳಗೆ ಇನ್ನೊಂದು 7 ಜನ್ಮಕ್ಕೆ ಮಕ್ಕಳನ್ನು ಹಡಿಬಾರ್ದು ಅನ್ನಿಸ್ತೈತಿ. ಹಡದ ನಂತರ ಮಕ್ಕಳ ನೋಡೋದ ಬಳಕ ಇನ್ನೊಂದು 4 ಇಂಥವು ಹಡಿಬೇಕು ಅನ್ನಿಸ್ತೈತಿ ಅತ್ತು. ಮತ್ತು ಇದಕ್ಕೆ ಪ್ರಸೂತಿ ವೈರಾಗ್ಯ ಅಂತಾರೆ. ಮಸಣ ವೈರಾಗ್ಯ ಅಂದ್ರೆ ಯಾರು ಒಬ್ಬರು ತೀರ್ಕೊಂಡ್ರೆ ಅಂದ್ರೆ ಮಶಾಣ ಭೂಮಿಗೆ ಹೋಗಿರ್ತೀರಿ,
ಏನೈತಪ್ಪ ಜೀವನದೊಳಗೆ ಎಲ್ಲ ಬಿಟ್ಟು ಹೋಗೋದೈತಿ ಸುಮ್ಮೆಲ್ಲ ಅನ್ನೋದು ಆ ಭೂಮಿಯಾಗ ಅಲ್ಲಿ ವೈರಾಗ್ಯ ಬರ್ತೈತಿ. ಹಂಗೆ ಮತ್ತು ಮನೆಗೆ ಬಂದ ತಕ್ಷಣ ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು ಮತ್ತೆ ಶುರು ಆಯ್ತು. ಇದಕ್ಕೆ ಮಸಣ ವೈರಾಗ್ಯ. ಹಂಗೆ ತಾಯಿ ತನ್ನ ಮಗ ಹುಟ್ಟಿದ ಕೂಡಲೇ ಮಗನ್ನ ಮಾರಿ ನೋಡಿ ತಂದೆಗೆ ಕರೆದು ತೋರಿಸ್ಲಕತ್ತಾಳಪ್ಪ, ನೋಡು ನನ್ನ ಮಗ ರಾಜಕುಮಾರ್ ನಕ್ಕಂಗೆ ನಗಲಾಕತ್ತಾನ, ನೋಡ್ಬಾ ನಿನ್ನ ಮೊಮ್ಮಗನ ಮಾರಿ ಅಂದಾಗ ಮುದುಕು ಬಂದು ನೋಡ್ದ. ಯಾವಾಗ ರಾಜಕುಮಾರ್ ಅಂತಕ್ಕಂಥ ಶಬ್ದ ಮಗಳ ಬಾಯಿಂದ ಹೊಂಡ್ತು, ತಂದೆಗೆ ನೆನಪಾಯ್ತು. ರಾಜಕುಮಾರ್ ಅಂದಾಗ ನೋಡೋಣ ರಾಜ್ಯನ ವಾಡ್ಯದೊಳಗೆ ಹೋಗಿ ರಾಜಾಗ, ಯಾಕಂದ್ರೆ ದೊಡ್ಡವರು ರಾಜವಾಡ್ಯಕ್ಕೆ ಹೋಗ್ಬೇಕಾದ್ರೆ ಸಣ್ಣವ್ರ ತ್ರಾಣ ಇರ್ತಿದ್ದಿಲ್ಲ ಆಗಿನ ಕಾಲಮಾನದಾಗ. ಅಂಥ ಪರಿಸ್ಥಿತಿ. ರಾಜನ ನೆನಪ ಮಾಡಿ ಅಂದ್ರೆ ನೋಡೋಣ ರಾಜನ ಆಸ್ಥಾನಕ್ಕೆ ಹೋಗಿ ಜರ ಏನಾರೆ ಕೈಕಾಲು ಬಿದ್ದು ಒಂದು ತುತ್ತ ಗಂಜಿ ಆಗಂಗೆ ನಿನಗೆ ಏನಾರು ತೊಗೊಂಡು ಬರ್ತೀನಿ ಅವ ತಿಳ್ಕೊಂಡು ರಾಜ್ಯವಾಡ್ಯದ ಕಡೆ ಹೋದ. ತಂದು ಹೋಗಿ ದ್ವಾರ ಬಾಗಿಲು ಮುಂದೆ ನಿಂತ ಯಾರು ಅದಾರ ಮನೆಯಾಗತ್ತ ಸೈನಿಕರು ಕೇಳಿದಾರೆ, ರಾಜ ರಾಣಿ ಅದಾರೇನಂತ ಕೇಳಿದಾರೆ. ರಾಣಿಯರು ಅದಾರ, ರಾಜ ಹೊರಗೆ ಹೋಗ್ಯಾರ. ಯಪ್ಪ ನನ್ನ ಮಗಳು ಬಾಣ್ಯಾತನ ಆಗೈತಿ, 3 ದಿವಸ ಆಯ್ತು ಉಪವಾಸ ಅದಲ್ಲ. ತಾಯಿ ಹಡದ ಹೊಟ್ಟಿಗೆ ಇಟ್ಟು ಗಂಜಿ ಹಾಕಬೇಕಾಗ್ಯದ. ಸ್ವಲ್ಪ ರಾಣಿಯರಿದ್ದರು ಸ್ವಲ್ಪ ಏನಾರೆ ಹೊಟ್ಟಿಗೆ ಆಸರ ಆಗಂಗೆ ಸ್ವಲ್ಪ ಏನಾರೆ ನೀಡ್ತಾರಂಥೇಳಿ ರಾಣಿಯರಿಗೆ ಭೇಟಿ ಆಗಬೇಕಾಗ್ಯದ ತಂದಾಗ ಆ ಶಬ್ದ ಕೇಳಿ ರಾಣಿ ಮನೆಯಿಂದ ಹೊರಗೆ ಬಂದಳು. ಬಂದು ಮುದುಕೊಂಡು ನೋಡಿದ್ಳು. ಆತನ ಮಾರಿ ಮೇಲೆ ಹೆಂಗಾಗಿತ್ತಂದ್ರೆ ಇವ ಭಾಳ ನೊಂದು ಜೀವನದೊಳಗೆ ಭಾಳ ಸೋತು ಬಂದಾನಂತಕ್ಕಂಥ ಭಾವನೆ ಮುಖದ ಮೇಲೆ ತೋರಿಸ್ಲಕತ್ತ ರಾಣಿಗೆ. ಅವಾಗ ರಾಣಿ ರಾಜಾಗ ತಗೊಂಡು ಹೊಂಟಾಳ ಪಂಚ ಪಕವಾನದ ಅಡಿಗೆ. ಚಿನ್ನದ ಪಾತ್ರೆ ಒಳಗೆ, ಬಂಗಾರ ಪಾತ್ರೆ ಒಳಗೆ ನಾನಾ ಥರದ ಅಡಿಗೆ ಇಟ್ಟಾಳ. ಹಣ್ಣ ಹಂಪಲಗಳೆಲ್ಲ ತುಂಬಿಟ್ಟಾಳ. ಆ ಪಾತ್ರೆ ತಗೊಂಡು ಬಂದಳು ತಾಯಿ ಹೊರಗೆ. ರಾಣಿ ತಂದು ಆ ಮುದುಕನ ಕೈಯಾಗ ಕೊಟ್ಟು, ಭಾಳ ದಿವಸದಿಂದ ಹಸ್ಕೊಂಡ ಕಾಣ್ತಪ್ಪ, ಹೋಗು ಒಯ್ದು ಊಟ ಮಾಡೋ ತಂದಳು. ಮುದುಕಂದ ಸ್ವರ್ಗನೇ ದರಿಗಿಳ್ದಂಗೆ ಆಯ್ತು. ತಾಯಿ ಯಾರಿಗೋ ನೀಡ್ಲಕ್ಕೆ ಹೊಂಟಿರ್ದಂಗೆ ಕಾಣ್ತೀರಿ ನೀವು, ನಮಗ್ಯಾಕ ಚಿನ್ನದ ಪಾತ್ರೆಗಳಿಗೆ ಇಂಥ ಹಣ್ಣು ಹಂಪಲುಗಳು ಕೊಡ್ಲಕತ್ತಿ ತಾಯಿ, ಏನಾರೇ ಸ್ವಲ್ಪ ಮನ್ಯಾಗ ಹಳಚಿದ ಕೊಳಚಿದಿದ್ರು ಕೊಡು. ನನ್ನ ಮಗಳು 3 ದಿವಸ ಆಯ್ತು ಊಟ ಮಾಡಿಲ್ಲ, ಮಗಳು ಕಿಚ್ಚಿಗಾಗಿ ಬಂದೀನಿ ಅಂತಂದಾಗ, ಇಲ್ಲಪ್ಪ ಹೋಗಿ ಉಣ್ಣು. ನಾನು ನೀ ಅಂದಂಗೆ ರಾಜಾಗ ಒಯ್ಲಕತ್ತಿದ್ದೆ. ನನ್ನ ಗಂಡನ ಹುಟ್ಟಹಬ್ಬ ಐತಿ ಇವತ್ತಿನ ದಿವಸ, ಯುವರಾಜನ ಹುಟ್ಟಹಬ್ಬ ಐತಿ, ಆತನಿಗೆ ನಾನು ತಿನ್ನಿಸ್ಬೇಕತ್ತು ಒಯ್ಲಕತ್ತಿದ್ದ. ನಾ ಮತ್ತೆ ಮಾಡ್ಕೊಂಡು ಅವನಿಗೆ ರಾಜಾಗ ಒಯ್ದು ಕೊಡ್ತೀನಿ, ಹೋಗಿ ನೀನು ಇದನ್ನು ಊಟ ಮಾಡು, ಸಂತೋಷವಾಗಿರುತ್ತೇಳಿ ರಾಣಿ ದಾನ ಮಾಡಿದಳು. ಏನೋ ಹಣ್ಣ ಹಂಪಲ ಪಂಚ ಪಕ್ವಾನದ ಅಡಿಗೆ ಆ ಮುದುಕಗೆ ದಾನ ಮಾಡಿದಳು. ಆ ಮುದುಕ ಮಗ್ಗದಿರ್ತಕ್ಕಂಥ ಸೈನಿಕರ ಕೈಯಾಗ ಚಿನ್ನದ ತಟ್ಟಿ ಕೊಟ್ಟ. 2 ಕೈ ಮ್ಯಾಕೆ ಎತ್ತಿ ಪರಮಾತ್ಮಗೆ ಬೇಡಿಕೊಂಡ, ದೀರ್ಘಭವ ಸುಮಂಗಲಿ 100 ವರ್ಷ ನೀನು ಮುತ್ತೈದಾಗ ಬಹಳ ಅಂತೇಳಿ ಪರಮಾತ್ಮನಲ್ಲಿ ಬೇಡಿಕೊಂಡು ಬಿಟ್ಟ ಮುದುಕ. ಇದು ಇದು ಏನ ಮುತ್ಯಾಕ್ಕೆ ಹೋಗಿರ್ತಕ್ಕಂಥ ಆನಂದದ ಕೂಗ ಪರಮಾತ್ಮಗೆ ಕೇಳಿತತ್ತ. ಪರಮಾತ್ಮಗೆ ಕೇಳಿದಾಗ ಕಣ್ಣು ತೆರೆದ ಪರಮಾತ್ಮ ಅದೇ ಸಮಯಕ್ಕೆ ಗೂಳಿ ರಾಜಕುಮಾರನ ಗುದ್ದಿ ಸಾಯಿಸ್ಬೇಕತ್ತಳಿ. ಗೂಳಿ ಹೊಂಟಿತ್ತು. ಯಾವಾಗ ದೀರ್ಘ ಸುಮಂಗಲಿ ಭವ ಅಂತೇಳಿ ಯಾವಾಗ ಮುತ್ಯ ಅಂದ, ಆ ಮುದುಕಂದ 100 ವರ್ಷ ಮುತ್ತೈದೆಯಾಗಿ ಬಹಳ ಅಂದ. ಗಂಡನ ಅವಶ್ಯ ಅಂದ ಮುಗಿತಿತ್ತು. ಆತನ ಆಶೀರ್ವಾದದಿಂದ ಆ ಗೂಳಿ ಬರುತ್ತ ದಾರ್ಯಾಗ ಗೂಳಿನೇ ಸತ್ತೋಯ್ತು. ಯಮದೂತರು ಹೊಳ್ಳಿ ಪರಮಾತ್ಮನ ಬಳಿ ಹೋದ್ರತ್ತ. ಪರಮಾತ್ಮನ ಬಳಿ ಹೋಗಿಯಪ್ಪ, ನೀನಿದು ಬರೆದಿದ್ದೆಲ್ಲ ಭೋಗದಂದ ಗೂಳಿ ಅವನಿಗೆ ಕೆಡವಿ ಸಾಯ್ಬೇಕಾಗಿತ್ತು, ನಾ ಜಕ್ಕೊಂಬರ್ಬೇಕಾಗಿತ್ತು, ಇದು ಸುಳ್ಳು ಆಯ್ತಲ್ಲ ಹೆಂಗತ್ ಕೇಳ್ದತ್. ಅದಕ್ಕೆ ಭಗವಂತ ಹೇಳ್ದತ್ತ, ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸತ್ಯದ ವಿಷಯ ನಿಷ್ಠೆದಿಂದ ಮಾಡಿದರೆ ಕೆಲವೊಂದೊಂದು ಭೋಗಾದಿಗಳು ತಪ್ಪಿರ್ತಾವೆ. ನಾ ಮಾಡೋ ಕೆಲಸ ಮುತ್ಯ ಮಾಡ್ಯಾನ. ಆಕಿ ಧರ್ಮದ ಕೆಲಸ ಮಾಡಿದಾಳ, ಹಸದವರಿಗೆ ಊಟ ಮಾಡಿಸಿದಾಳ. ಆತನ ಮನ ಸಂತೃಪ್ತಿ ಆಯಿತು, ನಾನು ಆನಂದ ಅದೇ. ಅದಕ್ಕಾಗಿ ಒಂದು ಬಂದಿದ್ದೆಲ್ಲ ಭೋಗ ಬಯಲಾಯಿತು. ಇನ್ನು 100 ವರ್ಷ ಔಷಧ ಅದು ಯಾರಿಂದ ಬಂದತ್ ಕೇಳಿದ್ರೆ ಅಕ್ಕಿ ದಾನ ಮಾಡಿದ್ರಿಂದ ಅಕ್ಕಿನಿಂದ ಅವ್ರಿಗೆ ಅವಶ್ಯ ಹೆಚ್ಚಾಯ್ತು ಅಂತ ಹೇಳಿದತ್ತು ಪರಮಾತ್ಮ. ಅದಕ್ಕೆ ಅನ್ನದಾನದ ಮಹತ್ವ ನಮ್ಮ ಹಣೆಬರನ್ನು ಬದಲು ಮಾಡುತ್ತದ. ಅಂಥ ಶಕ್ತಿ ಎದುರಾಗದತ್ತು ಕೇಳಿದ್ರೆ ದಾನದೊಳಗೈತೆ. ಗಂಡನ ಆಯುಷ್ಯವನ್ನು ಹೆಚ್ಚು ಮಾಡಿದಳು ರಾಣಿ. ನೋಡು, ಇದು ದಾನದಿಂದ.
ನಮ್ಮಲ್ಲಿ ಒಂದು ಊರಾಗ ಹಿಂಗ